ಮದುವೆಯಾದ ಮೊದಲ ರಾತ್ರಿ ನನ್ನ ಗಂಡ ಬರುತ್ತಾನೆ ಅಂತ ನಾನು ಕಾದೆ. ಆದರೆ ನನಗೆ ನನ್ನ ಗಂಡನ ಬದಲು ಅವನ ಅಪ್ಪ ಬಂದ. ಇಲ್ಲಿ ಒಂದು ಶಾಸ್ತ್ರವಂತೆ. ಮನೆಯ ಯಜಮಾನ ಮೊದಲು ಮದುವೆಯಾದ ಹುಡುಗಿಯ ಜೊತೆ ಮೊದಲ ರಾತ್ರಿ ಮಾಡಬೇಕಂತೆ, ಆನಂತರ ಹುಡುಗನ ಜೊತೆ ಬದುಕಬೇಕಂತೆ. ಈ ಮಾತನ್ನು ಕೇಳಿ ನಾನು ಒಪ್ಪಲಿಲ್ಲ. ಆದರೆ ನನ್ನ ಗಂಡ ಮತ್ತು ಅವರಪ್ಪ ಇಬ್ಬರು ನನ್ನನ್ನು ಮಂಚದಲ್ಲಿ ಕಟ್ಟಿಹಾಕಿ ನನ್ನ ಜೊತೆ ಮಾಡಬಾರದ ಕೆಲಸವನ್ನು ಮಾಡಿದರು. ಅಯ್ಯೋ, ನನ್ನ ಹೆಸರು ರಾಣಿ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಹೆಸರಿಗೆ ಮಾತ್ರ ರಾಣಿ, ಆದರೆ ಬದುಕು ಮಾತ್ರ ರಾಣಿಯ ಸೇವಕಿಗಿಂತ ಕಡೆ. ಏಕೆಂದರೆ ನನ್ನ ಅಪ್ಪ ಅಮ್ಮ ತುಂಬ ಶ್ರೀಮಂತರಿದ್ದರು. ನಾನು ಚಿಕ್ಕವಳಾಗಿದ್ದಾಗ ನಾನು ದೊಡ್ಡವಳಾದಂತೆ. ಅಪ್ಪನಿಗೆ ಜವಾಬ್ದಾರಿ ಜಾಸ್ತಿ ಆಯಿತು. ಅನಾರೋಗ್ಯದಿಂದ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರು ಇದ್ದ ಸಣ್ಣ ಪುಟ್ಟ ಆಸ್ತಿಯನ್ನು ಮಾರಿಕೊಂಡು ಜೀವನ ಸಾಗಿಸಬೇಕಿತ್ತು. ನಾನು ವಯಸ್ಸಿಗೆ ಬರುವ ಹೊತ್ತಿಗೆ ಅಪ್ಪ ತನ್ನ ಎಲ್ಲ ಆಸ್ತಿಯನ್ನು ಮಾರಿಕೊಂಡು ಬಿಟ್ಟಿದ್ದರು. ನನಗೆ ಒಬ್ಬಳು ತಂಗಿ, ಒಬ್ಬ ತಮ್ಮ, ಇಬ್ಬರು ಇದ್ದರು. ಅವರ ಜವಾಬ್ದಾರಿ ನನ್ನ ಮೇಲೆ ಇತ್ತು. ನಾನು ವಯಸ್ಸಿಗೆ ಬಂದ ಮಕ್ಕಳ ರೀತಿ ಬದುಕುವ ಜೀವನ ಸಾಗಿಸಲು ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ಹಗಲು ರಾತ್ರಿ ಮನೆಗಾಗಿ ದುಡಿಯಬೇಕಿತ್ತು. ನಾನು ತುಂಬ ಕಷ್ಟಪಡುತ್ತಿದ್ದೆ. ಆ ಕಷ್ಟ ಅಂತ ಅನಿಸುತ್ತಿರಲಿಲ್ಲ. ಆದರೆ ಒಮ್ಮೊಮ್ಮೆ ಅಪ್ಪ ಕೋಪದಲ್ಲಿ, ನೀನೇನು ದೊಡ್ಡದು ಮಾಡುತ್ತಿಲ್ಲ, ಎಲ್ಲ ಮಕ್ಕಳು ಮಾಡುತ್ತಾರೆ. ಪಕ್ಕದ ಮನೆಯ ಶಾಂತಿಯ ಮಗ ನೋಡು, ನಿನ್ನ ವಯಸ್ಸೇ, ಕಾರು ತೆಗೆದುಕೊಂಡಿದ್ದಾನೆ. ಅವನು ಸಂಪಾದಿಸಿ ಅವರ ಅಮ್ಮನಿಗೆ ಒಡವೆ ಮಾಡಿಸಿಕೊಟ್ಟಿದ್ದಾನೆ. ಅಪ್ಪನ ಹೆಸರಿನಲ್ಲಿ ಸೈಟು ತೆಗೆದಿದ್ದಾನೆ. ನೀನು ಏನು ಮಾಡಿದ್ದೀಯಾ? ನಮಗೆ ಸ್ವಲ್ಪ ಊಟ ಹಾಕುತ್ತೀಯಾ? ಊಟ ಹಾಕಲು ಲೆಕ್ಕ ಹಾಕುತ್ತೀಯಾ? ನಿನ್ನಂಥವಳ ಅವಶ್ಯಕತೆ ನಮಗೆ ಇಲ್ಲ ಅಂತ ಅನಿಸುತ್ತದೆ. ನನ್ನ ಅಪ್ಪ ತುಂಬ ದೊಡ್ಡವರು, ಆದರೆ ಮಾತನಾಡುವುದು ಸಣ್ಣ ಮಕ್ಕಳ ರೀತಿ. ಒಮ್ಮೊಮ್ಮೆ ಅವರು ತಿಳಿದು ಮಾತನಾಡುತ್ತಾರೋ ತಿಳಿಯದೆ ಮಾತನಾಡುತ್ತಾರೋ ಅಂತ ಅನಿಸುತ್ತದೆ. ಆದರೆ ಬದುಕು ಏನು ಮಾಡಿದರು? ಅಮ್ಮನ ಕಣ್ಣೀರು, ತಮ್ಮ ತಂಗಿಯ ಅಸಹಾಯಕತೆ ನನ್ನನ್ನು ಅವರಿಂದ ದೂರ ಹೋಗಲು ಬಿಡುತ್ತಿಲ್ಲ. ಅವರನ್ನು ರಕ್ಷಣೆ ಮಾಡಬೇಕು, ಅವರನ್ನು ಕಾಪಾಡಬೇಕು. ಹಗಲು ರಾತ್ರಿ ಅವರಿಗಾಗಿ ನಾನು ಯಾವ ಅವಮಾನವನ್ನು ಬೇಕಾದರೂ ಸಹಿಸಿಕೊಳ್ಳುತ್ತೇನೆ. ನಾನು ತುಂಬ ಒಳ್ಳೆಯವಳು, ಆದರೆ ನನ್ನ ಸುತ್ತಮುತ್ತ ಇರುವ ಪರಿಸರ ಸರಿಯಿಲ್ಲ. ಅಪ್ಪನಿಗೆ ಅವರ ಗೆಳೆಯರು ಈ ರೀತಿಯ ಚಾಡಿ ಮಾತನ್ನು ಹೇಳಿಕೊಡುತ್ತಾರೆ. ಏಕೆಂದರೆ ಅವರ ಮಕ್ಕಳು ಯಾರೂ ಕೂಡ ನನ್ನಷ್ಟು ದುಡಿಯುವುದಿಲ್ಲ, ನನ್ನಷ್ಟು ಸಕ್ಸಸ್ ಕಂಡಿಲ್ಲ ಚಿಕ್ಕ ವಯಸ್ಸಿಗೆ. ಅದಕ್ಕೆ ಇಲ್ಲಸಲ್ಲದ್ದನ್ನು ಅಪ್ಪನ ಮನಸ್ಸಿಗೆ ತುಂಬಿ ನನಗೆ ಅವಮಾನ ಮಾಡುತ್ತಾರೆ. ಇಂದು ರಾತ್ರಿ ಅಮ್ಮ ಇದನ್ನೆಲ್ಲ ಹೇಳಿಕೊಂಡು ಜೋರಾಗಿ ಅಳಲು ಶುರು ಮಾಡಿದಳು. ಅವಳಿಗೆ ಭಯ, ನಾನು ಬಿಟ್ಟು ಹೊರಟು ಹೋದರೆ ಅಂತ. ನನ್ನನ್ನು ಇಲ್ಲೇ ಇರಿಸುವ ಸಂಪೂರ್ಣ ಪ್ರಯತ್ನವನ್ನು ಅವಳು ಯಾವಾಗಲೂ ಮಾಡುತ್ತಾಳೆ. ಪಾಪ, ಅವಳು ಕೂಡ ಸರಿಯಾಗಿ ಓದಿಲ್ಲ, ಇನ್ನೇನೂ ಬರುವುದಿಲ್ಲ ಆಕೆಗೆ. ಯಾರಾದರೂ ಜೋರಾಗಿ ಮಾತನಾಡಿದರೆ ಅವಳು ಹೆದರುತ್ತಾಳೆ. ಅಷ್ಟೊಂದು ಅಮಾಯಕಳು. ಸರಿಯಾದ ಸಮಯದಲ್ಲಿ ಅಪ್ಪನನ್ನು ಕಂಟ್ರೋಲ್ ಮಾಡಿಲ್ಲ. ಎಲ್ಲವನ್ನು ಮಾರಿಕೊಂಡರು ಅಪ್ಪ. ಈಗ ನಾವು ಕಷ್ಟದಲ್ಲಿ ಇದ್ದೇವೆ. ಆದರೆ ನನಗೆ ಒಂದೇ ಒಂದು ಧೈರ್ಯ, ದೇವರಿದ್ದಾನೆ, ನಮ್ಮ ಕೈಯನ್ನು ಬಿಡುವುದಿಲ್ಲ. ಅಪ್ಪ ಕೆಳಗೆ ಕುಳಿತ ಮೇಲೆ ನಾವು ತುಂಬ ಕಷ್ಟಪಟ್ಟಿದ್ದೇವೆ. ಅಂದಿನಿಂದ ಇಂದಿನವರೆಗೂ ಒಂದಲ್ಲ ಒಂದು ರೀತಿ ಕಷ್ಟಪಡುತ್ತಲೇ ಇದ್ದೇವೆ. ಆದರೆ ಎಲ್ಲ ಕಷ್ಟದಿಂದ ಆ ಭಗವಂತ ನಮ್ಮನ್ನು ಬಹಳ ಬೇಗ ಪಾರು ಮಾಡುತ್ತಿದ್ದಾನೆ. ಅದಕ್ಕೆ ಅವನಿಗೆ ಧನ್ಯವಾದವನ್ನು ತಿಳಿಸಬೇಕು ಅಂತ ಪ್ರತಿದಿನ ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಇಂದು ದೇವಸ್ಥಾನಕ್ಕೆ ಹೋಗಿದ್ದಾಗ ನನ್ನ ಗೆಳತಿಯ ಅಮ್ಮ ಸಿಕ್ಕಿದ್ದರು. ನನ್ನ ಗೆಳತಿಗೆ ಮದುವೆ ಸೆಟ್ಟಾಗಿದೆಯಂತೆ. ನೀನು ಮದುವೆ ಆಗಿಬಿಡು ರಾಣಿ, ನಮ್ಮ ಸಂಬಂಧದಲ್ಲಿ ಹುಡುಗ ಇದ್ದಾನೆ, ತೋರಿಸುತ್ತೇನೆ ಅಂತ ಹೇಳಿದರು. ನಾನು ಆಗ ಮುಖವನ್ನು ಪೆಚ್ಚಗೆ ಇಟ್ಟುಕೊಂಡಿದ್ದನ್ನು ನೋಡಿ, ಏಕೆ ನಿನಗೆ ಮದುವೆ ಇಷ್ಟ ಇಲ್ಲವಾ ಅಂತ ಕೇಳಿದರು. ಮದುವೆ, ಅದರ ಬಗ್ಗೆ ಯೋಚಿಸಲು ಭಯವಾಗುತ್ತದೆ. ಅಪ್ಪ ಅಮ್ಮ ತಮ್ಮ ತಂಗಿಯ ಪರಿಸ್ಥಿತಿ ಹೇಳಿದಾಗ ಅವರು ಕಣ್ಣೀರು ಹಾಕಿಕೊಂಡರು. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಜವಾಬ್ದಾರಿ ತೆಗೆದುಕೊಂಡಿದ್ದೀಯ ಮಗು, ಆದರೆ ನಮ್ಮ ಮಗಳು ಅಂದರೆ ನಿನಗೆ ಗೆಳತಿ ಇಷ್ಟೇ ಒಡವೆ ಕೊಡಬೇಕು, ಇಷ್ಟೇ ಆಸ್ತಿ ಕೊಡಬೇಕು ಹುಡುಗನಿಗೆ ಅಂತ ಗಲಾಟೆ ಮಾಡುತ್ತಿದ್ದಾಳೆ. ಅವಳಿಗೆ ಏನಾಗಿದೆಯೋ ಗೊತ್ತಿಲ್ಲ. ನೀನು ನೋಡಿದರೆ ಬೈಯುವ ತಂದೆಯನ್ನು ನೋಡಿಕೊಳ್ಳಬೇಕು ಅಂತ ಹೇಳುತ್ತೀಯ. ಆಗ ನನ್ನ ಗೆಳತಿಯ ಅಮ್ಮ ಅವರ ಅಣ್ಣನ ಕಂಪನಿಯಲ್ಲಿ ನನಗೆ ಒಂದು ಕೆಲಸ ಕೊಡುವಂತೆ ರಿಕ್ವೆಸ್ಟ್ ಮಾಡಿಕೊಂಡು ಮಾತನಾಡಿಸಿದರು. ಅದೇ ಸಮಯದಲ್ಲಿ ಅದೇ ದೇವಸ್ಥಾನದಲ್ಲಿ ನಾನು ಆಗ ಅಂದುಕೊಂಡೆ, ಇದು
ದೇವರೇ ಕೊಟ್ಟ ಕೆಲಸ ಅಂತ. ತಿಂಗಳಿಗೆ 35,000 ಸಂಬಳ ನನಗೆ. ಮೊದಲು ಕೆಲಸ ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ. ನಿಧಾನವಾಗಿ ಕಲಿತೆ. ಈಗ ಕಂಪನಿಯಲ್ಲಿ ನಾನೇ ನಂಬರ್ 1 ಕೆಲಸ ಮಾಡುವುದು. ನನ್ನಷ್ಟು ಪ್ರಾಂಪ್ಟ್ ಯಾರೂ ಇಲ್ಲ. ನನಗೆ ತುಂಬ ಖುಷಿ ಇದೆ. ಇಷ್ಟು ಕೆಲಸವನ್ನು ನಾನು ಕಲಿತೆ ಅಂತ. ತಿಂಗಳಿಂದ ತಿಂಗಳಿಗೆ ನನ್ನ ಸಂಬಳ ಜಾಸ್ತಿ ಆಗಿ ಹೋಯಿತು. ಈಗ ನನಗೆ 80,000 ಸಂಬಳ. ತಮ್ಮ ತಂಗಿಯರ ವಿದ್ಯಾಭ್ಯಾಸ ಆಯಿತು. ತಂಗಿಗೆ ನಾನು ಮುಂದಿನ ತಿಂಗಳು ಮದುವೆ ಎಲ್ಲವನ್ನು ಅರೇಂಜ್ ಮಾಡುತ್ತಿದ್ದೇನೆ. ತಮ್ಮನನ್ನು ವಿದೇಶಕ್ಕೆ ಓದಲು ಕಳಿಸಿದೆ. ಅವನ ಸ್ಕಾಲರ್ಶಿಪ್ಪಲ್ಲಿ ನನ್ನ ದುಡ್ಡು ಖರ್ಚು ಆಗುತ್ತದೆ. ಆದರೆ ಅಷ್ಟೊಂದು ಆಗುವುದಿಲ್ಲ. ಪ್ರತಿಯೊಬ್ಬರೂ ನನಗೆ ಹೇಳುವುದು ಒಂದೇ ಮಾತು, ನೀನು ಮದುವೆ ಆಗು, ನೀನು ಮದುವೆ ಆಗು, ನಿನ್ನ ವಯಸ್ಸು ದಾಟುತ್ತಿದೆ ಅಂತ. ತಂಗಿಯ ಮದುವೆ ಆಗಿ ತಮ್ಮನ ಮದುವೆ ಆಗುವವರೆಗೂ ನಾನು ಅದರ ಬಗ್ಗೆ ಯೋಚಿಸುವುದಿಲ್ಲ ಅಂತ ಹೇಳಿದೆ. ಯಾವ ಸಂಬಂಧ ಬಂದರೂ ತಂಗಿಯನ್ನು ನೋಡಲು ಅವರು ನನ್ನನ್ನು ಇಷ್ಟಪಡುತ್ತಿದ್ದರು. ಏಕೆಂದರೆ ತಂಗಿ ನಾನು ನೋಡಲು ಇಬ್ಬರು ಸುಂದರವಾಗಿದ್ದೇವೆ. ಆದರೆ ನಾನು ಕೈತುಂಬ ದುಡಿಯುತ್ತೇನೆ. ಅವಳು ಇನ್ನು ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿದ್ದಾಳೆ ಅಂತ. ಆದರೆ ನಾನು ಹೇಳುತ್ತಾ ಇದ್ದಿದ್ದು ಒಂದೇ, ತಂಗಿಯನ್ನು ಯಾರಾದರೂ ನೋಡಿ ಮದುವೆ ಆಗುವ ಇಚ್ಛೆ ಇದ್ದರೆ ಮಾತ್ರ ಮನೆಗೆ ಬನ್ನಿ, ಬಂದು ಇಲ್ಲಿ ಡ್ರಾಮಾವನ್ನು ಕ್ರಿಯೇಟ್ ಮಾಡಬೇಡಿ ಅಂತ. ದಿನಗಳು ಕಳೆದಂತೆ ತಂಗಿಗೆ ನನ್ನ ಮೇಲೆ ಕೋಪ, ಸಿಟ್ಟು, ದ್ವೇಷ ಜಾಸ್ತಿ ಆಗುತ್ತಿದೆ. ಕಾರಣವಿಲ್ಲದೆ ಬಂದವರೆಲ್ಲ ಅಕ್ಕನನ್ನು ಒಪ್ಪುತ್ತಾರೆ. ಅಕ್ಕ ತುಂಬ ಶ್ರೀಮಂತಳು. ಈ ರೀತಿಯ ಮಾತುಗಳನ್ನು ಆಡಿ ನನಗೆ ನೋವು ಮಾಡುತ್ತಾಳೆ. ಅಮ್ಮ ಅವಳಿಗೆ ಸಮಾಧಾನ ಮಾಡುತ್ತಿದ್ದಳು. ವಿದೇಶಕ್ಕೆ ಹೋದ ತಮ್ಮ ಅಡ್ರೆಸ್ಸೇ ಇಲ್ಲ. ನಾನೇ ಅವನಿಗೆ ಫೋನ್ ಮಾಡಬೇಕು. ಅವನಾಗಿ ಅವನೇ ಎಂದು ಕಾಲ್ ಮಾಡುವುದಿಲ್ಲ. ನನಗೂ ತುಂಬ ದುಃಖವಾಗುತ್ತಿತ್ತು. ಅವನು ಹೇಳುತ್ತಾನೆ, ಅಕ್ಕ ನಾನು ಬ್ಯುಸಿ ಇರುತ್ತೇನೆ, ನೀನು ಕಾಲ್ ಮಾಡಬೇಡ ಅಂತ. ಅಲ್ಲೇ ನೋಡಿದರೆ ಮ್ಯೂಸಿಕ್ ಸಾಂಗ್ ಕೇಳಿಸುತ್ತಿದೆ ಅಂತ ನಾನು ಬೈದರೆ ಅವನು ಫೋನನ್ನು ಕಟ್ ಮಾಡಿದ. ಇಂದು ಕೂಡ ಒಂದು ಒಳ್ಳೆಯ ಸಂಬಂಧ ಬಂತು. ಅವರಿಗೆ ಮೊದಲೇ ಹೇಳಿದ್ದೆ, ನನ್ನ ತಂಗಿಯನ್ನು ಒಪ್ಪಿಕೊಂಡರೆ ಮಾತ್ರ ನನ್ನಿಂದ ಏನು ನಿರೀಕ್ಷೆ ಮಾಡಬೇಡಿ ಅಂತ. ಒಪ್ಪಿಕೊಂಡು ಹೋದರು. ಮದುವೆಗೆ ದಿನಾಂಕವನ್ನು ಗುರುತಿಸಿ ಕೂಡ ಆಯಿತು. ಆದರೆ ಇವಳು ನಾನು ಬೇರೆ ಹುಡುಗನನ್ನು ಪ್ರೀತಿ ಮಾಡಿದ್ದೇನೆ ಅಂತ ಹೇಳುತ್ತಿದ್ದಾಳೆ. ನನಗೆ ಭಯವಾಯಿತು. ಅವಳಿಗೆ ಬೈದಾಗ ಅವಳು ಹೇಳುತ್ತಾಳೆ, ನೀನು ತೋರಿಸುವ ಹುಡುಗನಿಗೆ ವಯಸ್ಸಾಗಿದೆ, ಸಂಬಳ ಜಾಸ್ತಿ ಬರಬಹುದೇನೋ, ಆದರೆ ನಾನು ಪ್ರೀತಿಸುತ್ತಿರುವ ಹುಡುಗ ಪಿಕ್ಚರ್ ಹೀರೋ ಥರ ಇದ್ದಾನೆ ಅಂತ ಹೇಳಿದಳು. ನಾನು ಅವಳ ಬಳಿ ನಿಲ್ಲದೆ ರೂಮಿಗೆ ಹೋಗಿ ಅಳಲು ಶುರು ಮಾಡಿದೆ. ನಂತರ 2 ದಿನಕ್ಕೆ ಅವಳು ಮನೆಯಿಂದ ಹೊರಟು ಹೋದಳು ಅವನ ಜೊತೆ. ಹುಡುಗನ ಕಡೆಯವರಿಗೆ ನಮ್ಮ ತಂಗಿಗೆ ಮದುವೆ ಇಷ್ಟ ಇಲ್ಲವಂತೆ ಅಂತ ಹೇಳಿದಾಗ ಅವರು ಇನ್ನೂ ಏನೋ ಮಾತನಾಡುತ್ತಿದ್ದರು. ಮೊದಲೇ ಹೇಳಬೇಕಲ್ಲವೇ ಅಂತ ನಾನು ಅವರ ಬಳಿ ಕ್ಷಮೆ ಕೇಳಿದೆ. ಇನ್ನು ತಮ್ಮನ ಮೇಲೆ ಆಸೆಯನ್ನು ಬಿಟ್ಟುಬಿಟ್ಟೆ. ಈ ಸಂದರ್ಭದಲ್ಲಿ ನನ್ನ ಕಾಲೇಜಿನ ಗೆಳತಿ ಅವರ ದೂರದ ಸಂಬಂಧಿಗೆ ನಿನ್ನನ್ನು ಮದುವೆ ಮಾಡಿಸೋಣ ಅಂತ ಬಂದೆ. ನೀನು ಮದುವೆ ಆಗಿಲ್ಲ ಅನ್ನುವ ವಿಷಯ ಹೇಳಿದರು. ನನಗೆ ಮದುವೆ ಬೇಡ, ನಾನು ಆರಾಮವಾಗಿದ್ದೇನೆ ಅಂತ ಹೇಳಿದರು. ಅವಳು ಬಲವಂತ ಮಾಡಿದಳು. ಅವಳ ಬಲವಂತಕ್ಕೆ ಹುಡುಗನನ್ನು ಮನೆಗೆ ಬರಲು ಹೇಳಿದಾಗ ಹುಡುಗ ತುಂಬ ಸುಂದರವಾಗಿದ್ದಾನೆ. ನೋಡಿದ ತಕ್ಷಣ ಅವನನ್ನು ನಾನು ಒಪ್ಪಿಕೊಂಡೆ. ನನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟಿದ್ದ ಆಸೆಗಳು ಮೇಲೆ ಎದ್ದಿದ್ದು. ನಿಜವಾಗಲೂ ನಾನು ಮದುವೆಗೆ ಒಪ್ಪಿಕೊಂಡೆ. ಹುಡುಗನಿಗೆ ಮೊದಲೇ ಹೇಳಿದ್ದೆ, ಮದುವೆ ಆದರೂ ಕೂಡ ಅಪ್ಪ ಅಮ್ಮ ತಮ್ಮ ತಂಗಿಯ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಇರುತ್ತದೆ ಅಂತ. ಅವನು ಅದಕ್ಕೆ ಖುಷಿಯಿಂದ ಒಪ್ಪಿಕೊಂಡ. ಹುಡುಗನ ಮನೆಯವರು ಯಾರೂ ಬಂದಿಲ್ಲ. ಏಕೆಂದರೆ ನಮ್ಮ ಕಡೆಯಿಂದ ಶಾಸ್ತ್ರ, ಕೇವಲ ಹುಡುಗ ಮಾತ್ರ ಬರುವುದು. ಹುಡುಗ ಒಪ್ಪಿಕೊಂಡರೆ ಉಳಿದವರು ಒಪ್ಪಿಕೊಳ್ಳುತ್ತಾರೆ. ಏನನ್ನೂ ಕೂಡ ನಾನು ಸರಿಯಾಗಿ ಕೇಳಿಲ್ಲ. ಏಕೆಂದರೆ ವಯಸ್ಸಾದ ನನ್ನನ್ನು ಇವನು ಮದುವೆಯಾಗಲು ಒಪ್ಪಿಕೊಂಡಿರುವುದೇ ಹೆಚ್ಚು. ಅಂತಹುದರಲ್ಲಿ ಅಪ್ಪ ಅಮ್ಮ ಭಯಪಡುತ್ತಿದ್ದರು. ಅವರಿಗೆ ಹೇಳಿದೆ, ನಾನು ಮದುವೆ ಆದರೂ ಕೂಡ ನಿಮ್ಮನ್ನು ಸಾಕುತ್ತೇನೆ, ಕೆಲಸಕ್ಕೆ ಹೋಗುತ್ತೇನೆ ಅಂತ ಹೇಳಿದೆ. ಆದರೂ ಕೂಡ ಅವರಿಬ್ಬರು ನನ್ನನ್ನು ಅನುಮಾನದಿಂದ ನೋಡುತ್ತಿದ್ದಾರೆ. ಆಗ ಅನಿಸುತ್ತಿತ್ತು, ಮದುವೆ ಬೇಕಾ ಅಂತ. ತಂಗಿ ತಮ್ಮ ಮಾಡಿದ ಕೆಲಸದಿಂದ ಇವರಿಗೆ ಎಷ್ಟೋ ತ್ಯಾಗ ಮಾಡಿದರೂ ನನ್ನ ಬದುಕು ಇದೇ ರೀತಿ ಇರುತ್ತದೆ. ದೇವಸ್ಥಾನದಲ್ಲಿ ಮದುವೆ ಆಗಿ ಬಿಟ್ಟಿತು ನನ್ನದು. ಹುಡುಗನೇ ಎಲ್ಲ ಖರ್ಚನ್ನು ಹಾಕಿಕೊಂಡ. ಹುಡುಗನ ಮನೆಯವರನ್ನು ನೋಡಿ ಬೆಚ್ಚಿದೆ. ಹುಡುಗನ ಅಪ್ಪನನ್ನು ನೋಡಿ ಕೂಡ ಬೆಚ್ಚಿದೆ.
ವಿಕಾರವಾಗಿ ಇದ್ದಾನೆ, ತುಂಬ ವಿಕಾರವಾಗಿ. ಅದನ್ನು ವಿವರಿಸಿ ಹೇಳಲು ಸಾಧ್ಯವಿಲ್ಲ. ಇನ್ನು 5 ಜನ ತಮ್ಮಂದಿರು ಇದ್ದಾರೆ. ಅವಳಿಗೆ ಅವರನ್ನೆಲ್ಲ ನೋಡಿ ಭಯವಾಯಿತು. ಹೆಂಗಸರು ಒಬ್ಬರೂ ಇಲ್ಲ ಅವರ ಮನೆಯಲ್ಲಿ. ಹೇಗೆ ಬದುಕುವುದು ಅಂತ ಅಮ್ಮ ಹೇಳಿದಾಗ ನನಗೆ ಭಯವಾದರೂ ಕೂಡ ನಾನು ತೋರಿಸಿಕೊಳ್ಳಲಿಲ್ಲ. ಮದುವೆ ಆಗಿ ಅವರ ಮನೆಗೆ ಹೋದಾಗ ಎಲ್ಲ ಒಂದು ರೀತಿ ವಿಚಿತ್ರ ಅಂತ ಅನಿಸುತ್ತಿತ್ತು. ಏಕೆಂದರೆ ಅವರ ಮನೆಯಲ್ಲಿ ದೀಪ ಹಚ್ಚಲು ಕೂಡ ಯಾರೂ ಇರಲಿಲ್ಲ. ದೇವರ ಮನೆಯಲ್ಲಿ ಪೂಜೆ ಮಾಡಿ ತುಂಬ ವರ್ಷಗಳೇ ಆಗಿರಬೇಕು, ಆ ರೀತಿ ಇತ್ತು. ನಾನು ಹೋಗಿ ದೇವರ ಮನೆಯಲ್ಲಿ ದೀಪ ಹಚ್ಚಿದಾಗ ನನ್ನ ಮಾವ ಕೋಪ ಮಾಡಿಕೊಂಡ. ನಮ್ಮ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಬಾರದು ಅಂತ. ನನ್ನ ಅಸ್ತಿತ್ವವೇ ದೇವರು, ದೇವರ ಪೂಜೆ ಮಾಡಬಾರದು ಅಂದರೆ ಇಲ್ಲಿ ಹೇಗೆ ಇರಲಿ ಅಂತ ಯೋಚಿಸುತ್ತಿದ್ದೆ. ಅನಂತರ ನನ್ನನ್ನು ನೋಡಿ ಸ್ಮೈಲ್ ಮಾಡಿ, ಅಪ್ಪ ಅದೇ ರೀತಿ ಅಡ್ಜಸ್ಟ್ ಮಾಡಿಕೊ ಅಂತ ಹೇಳಿದ. ನನ್ನನ್ನು ಮಲಗಲು ಒಂದು ರೂಮಿಗೆ ಕರೆದುಕೊಂಡು ಹೋದ. ಇದು ನಿನ್ನ ರೂಮು, ಇಂದಿನಿಂದ ಆರಾಮವಾಗಿರು ಅಂತ. ನನಗೆ ಹಾಕಿಕೊಳ್ಳಲು ನಾರ್ಮಲ್ ಬಟ್ಟೆಗಳನ್ನು ಕೂಡ ಕೊಟ್ಟ. ಇವೆಲ್ಲ ಹೇಗೆ, ನನ್ನ ಬಳಿ ಬಟ್ಟೆ ಇದೆ ಅಂತ ಹೇಳಿದೆ. ಪರವಾಗಿಲ್ಲ, ನಿನಗೂ ಶಾಪಿಂಗ್ ಮಾಡಿದ್ದೆ ಅಂತ ನನ್ನ ಗಂಡ ಹೇಳಿದಾಗ ನನಗೆ ಖುಷಿಯಾಯಿತು. ನಂತರ ನಾನು ಅವನ ಭುಜಕ್ಕೆ ಹೊರಗಿದೆ. ಅವನು ವಿನಾಕಾರಣ ಮೇಲೆದ್ದ. ನನಗೆ ಸ್ವಲ್ಪ ಕೆಲಸವಿದೆ, ಕೆಲಸ ಮುಗಿಸಿಕೊಂಡು ಬರುತ್ತೇನೆ, ನೀನು ಫ್ರೆಶ್ ಆಗಿ ರೆಡಿ ಆಗು ಅಂತ ಹೇಳಿದ. ಅದು ಕೂಡ ಸರಿ ಅಂತ ಅನಿಸಿತು. ನಾನು ರೆಡಿಯಾಗಲು ಹೋದೆ. ಆದರೆ ಈ ಮನೆಯಲ್ಲಿ ಯಾರೂ ನನ್ನನ್ನು ನೋಡುತ್ತಿದ್ದಾರೆ ಅಂತ ಪದೇ ಪದೇ ನನಗೆ ಅನಿಸುತ್ತಿದೆ. ಏನೋ ಒಂದು ರೀತಿ ಹಿಂಸೆ, ಯಾರ ಬಳಿ ಹೇಳಲು ಸಾಧ್ಯವಿಲ್ಲ. ನಾನು ಫ್ರೆಶ್ ಆಗಿ ಅವರಿಗೆ ಬಂದ ತಕ್ಷಣ ಹೊರಗೆ ಇದ್ದ ದೃಶ್ಯವನ್ನು ನೋಡಿ ಭಯಗೊಂಡೆ. ಎದೆ ನೀರಾಯಿತು. ಏನೋ ಅಂತ ಕೇಳಿದೆ. ನನಗೆ ಅರ್ಥವಾಗದೆ, ಬಂದು ಮಲಗು, ಬಟ್ಟೆಯನ್ನು ತೆಗೆ, ನಾನು ಎಲ್ಲವನ್ನು ಮಾಡಿ ಹೋಗುತ್ತೇನೆ. ಆನಂತರ ನಿನ್ನ ಗಂಡ ನನ್ನ ಜೊತೆ ಮಾಡಿಸಿಕೊ, ಪ್ರತಿದಿನ ಅದೇ ರೀತಿ ಮಾಡುತ್ತೇನೆ 3 ತಿಂಗಳವರೆಗೆ. ನಾನು ಬಂದು ಎಲ್ಲ ಮಾಡಿ ಹೋಗುತ್ತೇನೆ ಅಂತ ಹೇಳಿದಾಗ, ಏನು ಮಾಡಿ ಹೋಗುತ್ತೀರಾ ಅಂತ ಇವಳು ಪ್ರಶ್ನೆ ಮಾಡುತ್ತಾಳೆ. ಏನೋ ತಿಳಿಯದ ಹಾಗೆ ಮಾತನಾಡಬೇಡ, ನಿನ್ನ ಗೆಳತಿ ಎಲ್ಲವನ್ನು ಹೇಳಿಲ್ಲವೇ? ನಾನು ನಿನ್ನನ್ನು ದೈಹಿಕವಾಗಿ ಬಳಸಿಕೊಂಡ ನಂತರ ನನ್ನ ಮಗ ಬಳಸಿಕೊಳ್ಳುವುದು ಇಲ್ಲಿ ಇದೇ ರೀತಿ ಪ್ರತೀತಿ. ಈ ಊರಿನಲ್ಲಿ ಮನೆ ಯಜಮಾನ ಮನೆಯ ಸೊಸೆ ಜೊತೆ ಮಲಗಬೇಕು, ಆಗ ಆ ಮನೆಗೆ ಒಳ್ಳೆಯ ಸಂತಾನ ಬರುತ್ತದೆ ಅನ್ನುವ ನಂಬಿಕೆ. ಆ ಮನುಷ್ಯನನ್ನು ನೋಡಲೇ ಭಯವಾಗುತ್ತದೆ. ಇನ್ನು ಅವನ ಜೊತೆ ದೈಹಿಕವಾಗಿ ಸೇರುವುದು ಸಾಧ್ಯವೇ ಇಲ್ಲ. ನಾನು ಜೋರಾಗಿ ಕಿರುಚಿದೆ. ಆಗ ನನ್ನ ಗಂಡ ಬಂದು ಬಾಯಿ ಮುಚ್ಚಿದ. ಕಿರುಚಬೇಡ ನೀನು, ಎಷ್ಟು ಅರ್ಜಿದರೂ ಕಿರುಚಿದರೂ ಇಲ್ಲಿ ನಿನ್ನದೇನೂ ನಡೆಯುವುದಿಲ್ಲ. ಏನೇ ಇದ್ದರೂ ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳಿದ. ನಾನು ಒಪ್ಪಲಿಲ್ಲ. ಕೊನೆಗೆ ಅವನು, ನೀನು ನಾವು ಹೇಳಿದ ಹಾಗೆ ಕೇಳಲೇಬೇಕು, ಇಲ್ಲಿಂದ ಪಾರಾಗಲು ಸಾಧ್ಯವೇ ಇಲ್ಲ ಅಂತ ನನ್ನನ್ನು ಮಂಚದ ಮೇಲೆ ತಳ್ಳಿದ. ಅನಂತರ ನನ್ನ ಕೈಗಳಿಗೆ ಕಾಲಿಗೆ ಬಟ್ಟೆಯನ್ನು ಕಟ್ಟಿದರು, ಮಂಚಕ್ಕೆ ಸೇರುವಂತೆ. ನಾನು ಒಪ್ಪಲಿಲ್ಲ, ಕಿರುಚುತ್ತಿದ್ದೆ. ಆಗ ನನ್ನ ಬಾಯಿಗೆ ಪ್ಲಾಸ್ಟರ್ ಹಾಕಿದ ನನ್ನ ಗಂಡ. ನಾನೆಂದೂ ಕೂಡ ನಿನ್ನನ್ನು ಕ್ಷಮಿಸುವುದಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ. ಆದರೆ ನನ್ನ ಕೂಗು ಯಾರಿಗೂ ಕೇಳಿಸುವುದಿಲ್ಲವೇ? ದೇವರಿಗೆ ಕೇಳಿಸುತ್ತದೆ ಅಂತ ದೇವರ ಪ್ರಾರ್ಥನೆ ಮನಸ್ಸಿನಲ್ಲೇ ಕಣ್ಣು ಮುಚ್ಚಿಕೊಂಡು ಮಾಡುತ್ತಿದ್ದೇನೆ. ನನ್ನ ಮಾವ ನನ್ನ ಬಟ್ಟೆಗಳನ್ನು ತೆಗೆಯಲು ಮುಂದಾದ. ನನ್ನ ಗಂಡ ಒಂದು ಕಡೆ, ನನ್ನ ಮಾವ ಒಂದು ಕಡೆ ನನ್ನ ಬಟ್ಟೆಯನ್ನು ತೆಗೆಯಲು ಪ್ರಯತ್ನ ಮಾಡುತ್ತಿದ್ದಾರೆ. ನಾನು ಒದ್ದಾಡುತ್ತಿದ್ದಾನೆ. ನನ್ನ ಬಟ್ಟೆಯನ್ನು ಹರಿಯುತ್ತಿದ್ದಾರೆ. ನನಗೆ ತುಂಬ ದುಃಖವಾಗುತ್ತಿದೆ. ಇದಕ್ಕಿಂತ ಮದುವೆಯಾಗದೆ ಇದ್ದರೆ ಚೆನ್ನಾಗಿರುತ್ತಿತ್ತು. ಅವಳ ಕಣ್ಣಿನಿಂದ ನಿರಂತರವಾಗಿ ಕಣ್ಣೀರು ಸುರಿಸುತ್ತಿದ್ದಾಳೆ. ಎಷ್ಟು ಸಾಧ್ಯವೋ ಅಷ್ಟು ತನ್ನನ್ನು ತಾನು ರಕ್ಷಣೆ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ. ಇನ್ನೇನು ಅವರು ಅವಳ ಬಟ್ಟೆಯನ್ನು ಸಂಪೂರ್ಣವಾಗಿ ತೆಗೆಯಬೇಕು. ಅಷ್ಟರಲ್ಲಿ ತುಂಬ ಜೋರಾಗಿ ಬಾಗಿಲನ್ನು ಬಡಿಯುತ್ತಿದ್ದಾರೆ. ಯಾರು ಅಂತ ನೋಡು ಅಂತ ಮಗನನ್ನು ಕಳಿಸಿದಾಗ ಮಗ ನೋಡಿ ಬೆಚ್ಚಿದ. ಅದು ಯಾರೂ ಅಲ್ಲ, ಪೊಲೀಸ್ನವರು. ಇಷ್ಟು ರಾತ್ರಿ ಏಕೆ? ನನ್ನ ಮೊದಲ ರಾತ್ರಿ ಇದೆ ಅಂತ ಹೇಳಿದಾಗ, ನೀನು ಹೇಗೆ ಮೊದಲ ರಾತ್ರಿ ಮಾಡಿಕೊಳ್ಳುತ್ತೀಯಾ ಅಂತ ನಮಗೆ ಗೊತ್ತು, ಅದಕ್ಕೆ ಬಂದಿರುವುದು ಅಂತ ಕೋಪದಿಂದ ಹೇಳಿ ಅವರ ರೂಮಿನ ಒಳಗಡೆ
ಬಂದಾಗ ನನ್ನನ್ನು ನೋಡಿ ಬೇಸರ ಮಾಡಿಕೊಂಡರು. ನನ್ನ ಮೈಮೇಲಿನ ಬಟ್ಟೆಗಳನ್ನು ಸರಿ ಮಾಡಿದರು. ನನ್ನ ಮಾವನಿಗೆ ಚೆನ್ನಾಗಿ ಹೊಡೆದರು. ನೀನು ಬಂದು ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡು ಮಗಳೇ, ನಾವು ಇವರ ಮೇಲೆ FIR ಹಾಕುತ್ತೇವೆ. ಈ ಊರಿನಲ್ಲಿ ಯಾರೋ ಒಬ್ಬರು ಇವರು ಇದೇ ರೀತಿ ಮನುಷ್ಯರು ಸೊಸೆಯನ್ನು ಕಬಳಿಸುತ್ತಾರೆ. ಮನೆಯವರೆಲ್ಲ ಮೊದಲು, ಮಾವ ನಂತರ ಹುಡುಗನ ತಮ್ಮಂದಿರು ಹೆಂಡತಿಯ ಜೊತೆ ಫಿಸಿಕಲ್ ರಿಲೇಷನ್ ಇಟ್ಟುಕೊಳ್ಳುತ್ತಾರೆ. ಈ ಮನೆಗೆ ಬಂದ ಎಷ್ಟೋ ಹೆಣ್ಣು ಮಕ್ಕಳು ಇದೇ ರೀತಿ ಕಾರಣವೇ ಇಲ್ಲದೆ ಕಣ್ಮರೆಯಾಗಿದ್ದಾರೆ. ಈ ಹುಡುಗಿಯು ಅದೇ ರೀತಿ ಆಗುತ್ತಾಳೆ ಅಂತ ಕಾಲ್ ಮಾಡಿದ್ದರು. ಇವರು ಹಳೆ ಗಿರಾಕಿಗಳು. ತುಂಬ ಸಲ ಇವರ ಸೊಸೆಯ ಅಪ್ಪ ಅಮ್ಮಂದಿರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದರು. ನೀನು 6ನೇಯವಳೋ 7ನೇಯವಳೋ ಈ ಮನೆಗೆ ಬಂದವಳು. ದೇವರು ದೊಡ್ಡವನು, ನಿನ್ನನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಹೇಳಿದಾಗ ನನಗೆ ಕಣ್ಣೀರು ಜಾಸ್ತಿ ಆಯಿತು. ದುಃಖ ಜಾಸ್ತಿ ಬರುತ್ತಿತ್ತು. ನಾನು ಹೇಗೆ ಇವರನ್ನು ನಂಬಿದೆ? ನಾನು ಯಾರಿಗೆ ನನ್ನ ಸರ್ವಸ್ವವನ್ನು ನೀಡಲು ಹೋಗುತ್ತೇನೆ? ಅವರುಗಳೆಲ್ಲ ನನಗೆ ಮೋಸ ಮಾಡುತ್ತಾರೆ. ಅಪ್ಪ, ತಂಗಿ, ತಮ್ಮ, ಈಗ ನನ್ನನ್ನು ಮದುವೆಯಾದ ಹುಡುಗ, ಎಲ್ಲರೂ. ಮನಸ್ಸು ಕೂಗಿ ಕೂಗಿ ಹೇಳಿತು, ಈ ಸಮಯ ನೀನು ಬೇಸರ ಮಾಡಿಕೊಳ್ಳುವ ಸಮಯವಲ್ಲ. ಇವನಿಗೆ ಸರಿಯಾಗಿ ಪಾಠ ಕಲಿಸಬೇಕು. ನಾನು ಬೇರೆ ಬಟ್ಟೆಯನ್ನು ಹಾಕಿಕೊಂಡೆ. ನಂತರ ಪೊಲೀಸ್ ಅವರ ಜೊತೆ ಹೋಗಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಈ ಮದುವೆಗೆ ನನ್ನನ್ನು ತಳ್ಳಿದ ಹುಡುಗಿಯ ಮೇಲೂ ಕೂಡ ಕೊಟ್ಟೆ. ಅವಳು ಸ್ವಲ್ಪ ಸಮಯಕ್ಕೆ ಸ್ಟೇಷನ್ಗೆ ಬಂದು ನನ್ನ ಮೇಲೆ ಏಕೆ ಕೊಟ್ಟೆ ಕಂಪ್ಲೇಂಟ್ ಅಂತ ಹೇಳಿದಳು. ನೀನೇ ತಾನೇ ಈ ಹುಡುಗನನ್ನು ಮದುವೆಗೆ ಒಪ್ಪಿಸಿತು ಅಂದರೆ ಅವರು ಕಮಿಷನ್ ಕೊಟ್ಟಿದ್ದರು. ನಿನಗೂ ವಯಸ್ಸಾಗಿತ್ತು, ಕಾಲೇಜ್ನಲ್ಲಿ ಜಾಸ್ತಿ ಮಿಂಚುತ್ತಿದ್ದೆ, ಈಗ ಅನುಭವಿಸು ಅಂತ ಕೊಟ್ಟೆ. ಅವಳ ಮಾತಿಂದ ನೋವಾಯಿತು. ಅವಳ ಮೇಲೆ ಕೊಟ್ಟಿದ್ದ ಕಂಪ್ಲೇಂಟನ್ನು ನಾನು ಹಿಂತಿರುಗಿಸಿ ತೆಗೆದುಕೊಳ್ಳಲಿಲ್ಲ. ನಂತರ ನಾನು ರಾತ್ರಿ ಪೂರ್ತಿ ಯಾವ ರೀತಿ ಫೈಟ್ ಮಾಡಬೇಕು, ಇವರಿಗೆ ಯಾವ ರೀತಿ ಶಿಕ್ಷೆ ಕೊಡಿಸಬೇಕು ಅಂತ. ಆಗ ನನ್ನ ಗಂಡ ಕರೆದು ಕೇಳುತ್ತಾನೆ, ನಾವಿಬ್ಬರು ಎಲ್ಲಾದರೂ ದೂರ ಹೋಗೋಣ. ನನ್ನ ಅಪ್ಪ ತಮ್ಮಂದಿರು ಯಾರೂ ಬೇಡ ನನಗೆ. ಈ ಕಂಪ್ಲೇಂಟನ್ನು ವಾಪಸ್ ತೆಗೆದುಕೋ ಅಂತ ಹೇಳುತ್ತಾನೆ ನನ್ನ ಮನವೊಲಿಸಲು. ಅವನ ಮುಖದ ಮೇಲೆ ಹೋಗಿದೆ. ನಿನ್ನನ್ನು ಮದುವೆ ಆಗಿದ್ದೆ ನಾನು ಅನ್ನುವುದನ್ನು ಮರೆತು ಬಿಡುತ್ತೇನೆ. ಅಂತಹುದರಲ್ಲಿ ನಿನ್ನ ಜೊತೆ ಸಂಸಾರ, ನಿನ್ನ ಮುಖ ನೋಡಲು ಕೂಡ ನನಗೆ ಅಸಹ್ಯವಾಗುತ್ತಿದೆ ಅಂತ ಹೇಳಿ ನಾನು ಮನೆಗೆ ಹೊರಟು ಹೋದೆ. ಅಮ್ಮನಿಗೆ ಎಲ್ಲ ವಿಷಯವನ್ನು ಹೇಳಿದಾಗ ಅಪ್ಪ ಹೇಳುತ್ತಾರೆ, ನಾನು ಅದಕ್ಕೆ ಹೇಳಿದ್ದು ನೀನು ಮದುವೆ ಆಗಬೇಡ ಅಂತ. ಮದುವೆ ಆಗುವ ಹುಡುಗಿ ನೀನಲ್ಲ, ಸುಮ್ಮನೆ ಲಾಸ್ ಅಂತ ಹೇಳಿದರು. ಅದೇ ಸಮಯಕ್ಕೆ ನನ್ನ ಅತ್ತೆ ಮಗ ಕೃಷ್ಣ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಾನು ಮದುವೆ ಆಗುತ್ತೇನೆ ಅಂದರು. ಯಾವಾಗಲೂ ನೀನು ಮದುವೆಗೆ ಒಪ್ಪದೆ, ಈಗ ಹೇಗೆ ಮದುವೆಗೆ ಒಪ್ಪಿಕೊಂಡೆ? ಆ ಹುಡುಗ ನಿನ್ನ ಜೊತೆ ಅವರ ಅಪ್ಪ ತಮ್ಮಂದಿರಿಂದ ಕೆಟ್ಟದ್ದು ಮಾಡಿಸಲು ಪ್ರಯತ್ನ ಮಾಡಿದನಂತೆ ಅಂತ ಹೇಳಿದಾಗ, ಇದೆಲ್ಲ ನಿನಗೆ ಹೇಗೆ ಗೊತ್ತು ಅಂತ ಕೇಳಿದೆ. ಟಿವಿಯಲ್ಲಿ ನ್ಯೂಸ್ ವೈರಲ್ ಆಗುತ್ತಿದೆ. ನನಗೆ ಬೇಸರವಾಯಿತು, ಅದಕ್ಕೆ ಬಂದೆ ಅಂತ ಅಳುತ್ತಿದ್ದಾನೆ. ಕೊನೆಗೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವನು ಹೇಳುತ್ತಾನೆ, ನಾವಿಬ್ಬರು ಮದುವೆ ಆಗಿಬಿಡೋಣ. ನಾನು ನಿನಗೆ, ನೀನು ನನಗೆ, ಅದೇ ರೀತಿ ಇರೋಣ ಅಂತ ಹೇಳಿದ. ರಾತ್ರಿಯೆಲ್ಲ ಯೋಚನೆ ಮಾಡಿದೆ. ಅವನು ಹೇಳಿದ್ದು ಸರಿ ಅಂತ ಅನಿಸಿತು. ನನಗೆ ಒಬ್ಬ ಪಾರ್ಟ್ನರ್ ಬೇಕು ಈ ಸಮಯದಲ್ಲಿ ಅಂತ. ಕೃಷ್ಣ ತುಂಬ ಒಳ್ಳೆಯವನು. ಅವನ ಬಗ್ಗೆ ಪುನಃ ಯೋಚಿಸುವ ಅಗತ್ಯವೇ ಇಲ್ಲ. ಬೆಳಿಗ್ಗೆ ಬ್ರಹ್ಮಮುಹೂರ್ತದಲ್ಲಿ ಇಬ್ಬರು ದೇವಸ್ಥಾನದಲ್ಲಿ ಹೋಗಿ ಮದುವೆ ಆದೆವು. ನನ್ನ ಕಡೆಯಿಂದ ನನ್ನ ಅಪ್ಪ, ಅವನ ಕಡೆಯಿಂದ ಅವನ ಅಪ್ಪ ಅಷ್ಟೇ. ನನಗೆ ಕಟ್ಟಿದ್ದ ತಾಳಿಯನ್ನು ಕಿತ್ತು ಎಸೆದೆ. ನಾನು ಕೃಷ್ಣನ ಕಾಲಿಗೆ ಬಿದ್ದು ಅವನ ಬಳಿ ತಾಳಿಯನ್ನು ಕಟ್ಟಿಸಿಕೊಂಡೆ. ಈಗ ನಾನು ಕೃಷ್ಣನ ಹೆಂಡತಿಯಾದೆ. ಈಗ ಒಂದು ಹೊಸ ಧೈರ್ಯ ಬಂದಂತೆ ಅನಿಸಿತು. ನಾವಿಬ್ಬರು ಗಂಡ ಹೆಂಡತಿ ಆಗಿರಲಿಲ್ಲ, ಎರಡು ದೇಹ ಒಂದು ಪ್ರಾಣ ಆಗಿದ್ದು ಒಬ್ಬರಿಗೆ ಇನ್ನೊಬ್ಬರ ಅವಶ್ಯಕತೆ ತುಂಬ ಇತ್ತು. ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಸಂಸಾರವನ್ನು ನಡೆಸುತ್ತಾ ಹೋದೆವು. ಈ ಮಧ್ಯೆ ನನ್ನ ಮೊದಲ ಗಂಡ ಮತ್ತು ಅವರ ಮನೆಯವರಿಗೆ ಸರಿಯಾದ ಶಿಕ್ಷೆಯನ್ನು ಕಾನೂನು ಕೊಟ್ಟಿತು. ಇದು ಸ್ವಲ್ಪ ನನಗೆ ಸಮಾಧಾನವಾಗುವ ವಿಷಯವಾದರೆ, ಇನ್ನೊಂದು ಕಡೆ ನಾನು ತಾಯಿಯಾಗುತ್ತಿದ್ದೇನೆ. ಈ ವಿಷಯವನ್ನು ಕೇಳಿ ಕೃಷ್ಣ ಮತ್ತು ಮನೆಯವರು ಎಲ್ಲರೂ ಖುಷಿಪಟ್ಟರು. ಇದರ ಜೊತೆಗೆ ಓಡಿ ಹೋಗಿದ್ದ ನನ್ನ ತಂಗಿ ಕೂಡ ಬಂದಳು. ಅಕ್ಕ, ನನ್ನನ್ನು ಕ್ಷಮಿಸು, ಆಗ ತಪ್ಪು ಮಾಡಿದೆ. ಆದರೆ ಈಗ ಅನಿಸುತ್ತಿದೆ ನಿಜವಾಗಲೂ ನೀನು ನನಗೋಸ್ಕರ ಕಷ್ಟಪಟ್ಟಿದ್ದೆ ಅಂತ.
ಅವಳು ಓಡಿ ಹೋಗಿದ್ದರೂ ಒಳ್ಳೆಯ ಸುಂದರವಾದ ಶ್ರೀಮಂತ ಹುಡುಗನನ್ನು ನೋಡಿ ಓಡಿ ಹೋಗಿದ್ದಳು. ತಮ್ಮ ಕೂಡ ವಿದ್ಯಾಭ್ಯಾಸ ಮುಗಿಸಿ ಮುಂದಿನ ವಾರ ಬರುತ್ತೇನೆ, ನನ್ನನ್ನು ಕ್ಷಮಿಸು ಅಕ್ಕ ಅಂತ ಮೆಸೇಜ್ ಮಾಡಿದ. ನನ್ನ ಮುದ್ದಿನ ಮಗು ಈ ಪ್ರಪಂಚಕ್ಕೆ ಬರುತ್ತದೆ ಅನ್ನುವ ವಿಷಯ ತಿಳಿದ ಕೂಡಲೇ ನನ್ನ ತಂಗಿ ತಮ್ಮನ ಜೊತೆ ನನಗೆ ಇದ್ದ ವೈಮನಸ್ಸು ದೂರವಾಯಿತು. ಅದನ್ನು ಕೃಷ್ಣ ಅರ್ಥ ಮಾಡಿಕೊಂಡು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟು, ಇನ್ನೆಂದೂ ಯೋಚಿಸಬೇಡ, ನಮ್ಮ ಮಗು ಎಲ್ಲವನ್ನೂ ಸರಿ ಮಾಡುತ್ತದೆ ಅಂತ ನಗುತ್ತಾ ಹೇಳಿದಾಗ ನಾನು ಜೋರಾಗಿ ನಗಲು ಶುರು ಮಾಡಿದೆ. ತುಂಬ ಜೋರಾಗಿ ನಕ್ಕೆ. ಇಷ್ಟು ವರ್ಷಗಳು ಕಳೆದು ಹೋಗಿದ್ದ ನನ್ನ ಸಂಸಾರ ಈ ನಗುವಿನಂತೆ ಯಾವಾಗಲೂ ಖುಷಿ ಖುಷಿಯಾಗಿ ಇರಲಿ ಅಂತ ಅನಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.